ಪ್ರಣಾಮಗಳು. ವೇದಿಕೆಯ ಮುಂದೆ ಕೂತ್ರಿ ಎಲ್ಲ ಧರ್ಮಗುರುಗಳೇ, ಬಂಧುಗಳೇ, 25 ಸಾರಿ ರಕ್ತದಾನ ಮಾಡಿದ್ದೀನಿ ನಾನು ಇದುವರೆಗೆ 25 ಬಾರಿ ವಿವಿಧ ಸಂದರ್ಭಗಳಲ್ಲಿ ಇಲಾಖೆಯಲ್ಲಿ ಇತರರಿಗೆ ಪ್ರೇರಣೆ ಆಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದುವರೆಗೆ 25 ಬಾರಿ ಮಾಡಿದ್ದೀನಿ. ದಯಮಾಡಿ ರಕ್ತದಾನವನ್ನು ಮಾಡಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. DVG ಅವರ ಅತ್ಯದ್ಭುತವಾದ ಕಗ್ಗ ಇದು. ಈ ಒಂದು ಕಗ್ಗ ಇಡೀ ಜೀವನದ ಸಾರವನ್ನು ಹೇಳುತ್ತೆ. ರಕ್ತದಾನದ ಮಹತ್ವವನ್ನು ಕೂಡ ಈ ಕಗ್ಗದಲ್ಲಿ ನಾವು ಕಾಣ್ಬೋದು. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ, ಡೇಟ್ ಇಲ್ಲ ಅಷ್ಟೇ. ಎಲ್ಲರೂ ಒಂದಲ್ಲ ಒಂದಿನ ಹೋಗೋರೆ ಕ್ಯೂವಲ್ಲಿ ನಿಂತಿರ್ತೀವಿ ಅಷ್ಟೇ. ಈ ಹಿನ್ನೆಲೆಯಲ್ಲಿ ನಾವು ಎಷ್ಟು ದಿವಸ ಬದುಕಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ಒಳ್ಳೆ ಕೆಲಸ ಮಾಡಿ ನೆನಪಿನಲ್ಲಿ ಉಳಿಯುವಂಥ ಕೆಲಸ ಮಾಡಿ ಈ ಸಮಾಜದಲ್ಲಿ ಬದುಕಿದ್ದೀವಿ ಅನ್ನೋದು ಭಾಳ ಪ್ರಮುಖವಾಗುತ್ತೆ. ಸ್ವಾಮಿ ವಿವೇಕಾನಂದರು ಬದುಕಿದ ಕೇವಲ 36 ವರ್ಷಗಳು. ಹೌದಾ ಗುರುಗಳೇ? 33, 39, ಈ 100 ವರ್ಷಕ್ಕೆ ಬದುಕಿ ಏನು ಉಪಯೋಗ? ಶಂಕರನಾಗ್ ಅವರು ಬದುಕಿದ್ದು ಬಹುಶಃ 33 ವರ್ಷ. ಹೆಸರುಗಳು ಹಾಗೆ ಉಳಿದಿದೆ. ರಕ್ತದಾನದ ಬಗ್ಗೆ ಧರ್ಮಗುರುಗಳು ಭಾಳ ಚೆನ್ನಾಗಿ ಮಾತಾಡೋದು. ನಾನು ಮಾತಾಡೋಂಥ ತಾವುಗಳು ಎಲ್ಲ ಮುಗಿಸಿರಿ. ಇದು ಭಾಳ ಅತ್ಯದ್ಭುತವಾಗಿ ತಾವು ವಿಷಯವನ್ನು ಸಂಗ್ರಹಿಸಿ ಅದನ್ನು ಮನನ ಮಾಡ್ಕೊಂಡು ಮಾತಾಡಿದ್ರಿ. ರಕ್ತದಾನದ ಬಗ್ಗೆ 1-2 ಮಾತುಗಳನ್ನು ಹೇಳಿ ನಾನು ಮಾತಿಗೆ ವಿರಾಮ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. 18 ವರ್ಷ ದಾಟಿದ, 60 ವರ್ಷದ ಒಳಗಿನ, 45 kg ಜಾಸ್ತಿ ಇರುವಂಥ, 60 kg 45 kg ಜಾಸ್ತಿ ಇರೋವಂಥವರು ಎಲ್ಲರೂ ರಕ್ತದಾನವನ್ನು ಮಾಡ್ಬೋದು. ಪುರುಷರು ಪ್ರತಿ 3 ತಿಂಗಳಿಗೆ ಒಮ್ಮೆ, ಹೆಣ್ಣುಮಕ್ಕಳು ಪ್ರತಿ 4 ತಿಂಗಳಿಗೆ ಒಮ್ಮೆ ರಕ್ತದಾನವನ್ನು ನಿರಂತರವಾಗಿ ಮಾಡ್ಬೋದು. ಹೆಣ್ಮಕ್ಳಿಗೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಇದ್ದಾವೆ. ಹಾಲಣಿಸುವ ತಾಯಂದಿರು, ಗರ್ಭಿಣಿ ತಾಯಂದಿರು ಹಾಗೂ ಋತುಚಕ್ರದಲ್ಲಿ ಇರುವ ಸಂದರ್ಭದಲ್ಲಿ ರಕ್ತದಾನವನ್ನು ಮಾಡುವಂತಿಲ್ಲ. ಉಳಿದಂತೆ ಎಲ್ಲ ಸಂದರ್ಭಗಳಲ್ಲೂ ರಕ್ತದಾನ ಮಾಡಬೇಕು. ಆದರೆ ಅವರ ಹೀಮೋಗ್ಲೋಬಿನ್ ಅಂಶ 12 ಗ್ರಾಮ್ಗಿಂತ ಜಾಸ್ತಿ ಇರಬೇಕು. ಇದರ ಜೊತೆಗೆ ಯಾವುದೇ ಸೋಂಕು ಇರಬಾರ್ದು ಅವರಿಗೆ. ಮಲೇರಿಯಾ ಆಗಲಿ, HIV ಆಗಲಿ, ಹೆಪಟೈಟಿಸ್ B ಆಗಲಿ, ಹೆಪಟೈಟಿಸ್ C, D ಈ ರೀತಿಯ ಸೋಂಕುಗಳು ಇರಬಾರ್ದು. ಯಾವುದೇ ಸೋಂಕುಗಳು ಇರಬಾರ್ದು. ಕ್ಯಾನ್ಸರ್ ಪೀಡಿತರಾಗಿರಬಾರ್ದು. ವಿಷ ಸೇವನೆ ಮಾಡಿರುವ, ಇತ್ತೀಚೆಗೆ ಮಾಡಿಲ್ಲದೆ ಅಂತವರು ಸದಾಕಾಲ ರಕ್ತದಾನವನ್ನು ಮಾಡ್ಬೋದು. 1 ಯೂನಿಟ್ 300-400 ml ತಗೊಂಡ್ರೆ 3-4 ಮಂದಿಗೆ ನಾವು ಅಮೂಲ್ಯವಾದ ಜೀವವನ್ನು ಉಳಿಸುವ ಸಾಧ್ಯತೆ ಇರುತ್ತೆ. ಇದರಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ತಿಂಗಳಿಗೆ 1800 ಯೂನಿಟ್ ಬೇಕಾಗತ್ತೆ. ನಮಗೆ ಅವಶ್ಯಕತೆ ಇರುವಂಥದ್ದು. ಕೆಲವು ಸಂದರ್ಭ ಹೆಚ್ಚು ಕೂಡ ಆಗ್ಬೋದು. 14 ಬ್ಲಡ್ ಬ್ಯಾಂಕ್ಗಳಿದ್ದಾವೆ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ. ವೆನ್ಲಾಕಲ್ಲಿದೆ, ಲೇಡಿ ಗೋಷನಲ್ಲಿದೆ, ಹಾಗೂ 6 ರಕ್ತ ಶೇಖರಣಾ ಘಟಕ ಅಂದರೆ ಬ್ಲಡ್ ಸ್ಟೋರೇಜ್ ಯೂನಿಟ್ಗಳಿದ್ದಾವೆ. ಇಲ್ಲಿ ನಿರಂತರವಾಗಿ ಅಗತ್ಯಕ್ಕೆ ತಕ್ಕಂತೆ ಗುರುಗಳು ಹೇಳಿದ ರೀತಿ ಎಮರ್ಜೆನ್ಸಿನಲ್ಲಿ ಈಗ ಹೆರಿಗೆ ಆಗ್ತಾ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ದಿಢೀರಂತ ಬ್ಲೀಡಿಂಗ್ ಶುರು ಆಗುತ್ತೆ. PPH ಅಂತೇಳಿ, ಪೋಸ್ಟ್ ಪಾರ್ಟಮ್ ಹೆಮರೇಜ್ ಅಂತ ಹೇಳ್ತೀವಿ. ಇದಕ್ಕೆ ಒಂದೇ ಒಂದು ಔಷಧಿ ಏನಪ್ಪ ಅಂದರೆ ಬ್ಲಡ್ ಕೊಡಲೇಬೇಕು. ಬ್ಲಡ್ ಕೊಡದೆ ಇನ್ನೇನು ಬೇರೆ ದಾರಿನೇ ಇರೋದಿಲ್ಲ. ಈ ರೀತಿಯ ಜೊತೆಗೆ ಆಕ್ಸಿಡೆಂಟ್ಗಳಾಗ್ತವೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗ್ತಿರುತ್ತೆ, ಅದರ ಹಿಮೋಫಿಲಿಯಾ, ಥ್ಯಾಲಸೀಮಿಯಾ ಈ ರೀತಿಯ ಸಂದರ್ಭಗಳಲ್ಲೂ ಕೂಡ ನಿರಂತರವಾಗಿ ರಕ್ತದಾನ ಮಾಡಬೇಕಾಗುತ್ತೆ. ಒಂದೇ ಒಂದು ಘಟನೆಯನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ರಕ್ತದಾನ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳುತ್ತೆ. 2021 ನವೆಂಬರ್ 22 ನನ್ನ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಹುಡುಗ, ಅವನಿಗೆ ಹೆಂಡತಿಗೆ 2ನೇ ಹೆರಿಗೆ ಹಾಸನದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿರ್ತಾರೆ. 7 ಗಂಟೆಗೆ ಕರೆ ಮಾಡಿ, ಸರ್ ನಾನು ಅಡ್ಮಿಟ್ ಮಾಡಿದ್ದೀನಿ, ಹೆರಿಗೆ ಆಗುತ್ತೆ, ಒಂದು ಸರಿ ಬಂದು ನೋಡ್ಕೊಂಡು ಹೋಗಿ ಅಂತಂದು. ನಾನು ನಿಮಗೆ ಗೊತ್ತು 2020-21 ಕೋವಿಡ್ ಕಾಲ, ಎಷ್ಟೊತ್ತಿಗೆ ಹೋಗ್ತಿದ್ದು ಎಷ್ಟೊತ್ತಿಗೆ ಬರ್ತಿದ್ದು ಗೊತ್ತಿರ್ತಿರ್ಲಿಲ್ಲ. ನಾನು ಡ್ಯೂಟಿ ಮುಗಿಸಿ ಆಗ್ತಾನೆ ಮನೆಗೆ ಬಂದಿದ್ದವನು ಸ್ವಲ್ಪ ಫ್ರೆಶ್ ಆಗೋಣಂತ ಇಲ್ಲಿ ಬಟ್ಟೆ ಬದಲಿಸಿ ಹೋಗ್ತಿದ್ದೆ. ಕೂಡಲೇ 7:20ಕ್ಕೆ ಕರೆ ಬರುತ್ತೆ, ಸರ್ ಏನೋ ಒಂಚೂರು ಎಡವಟ್ಟಾಗ್ತಿದೆ, ಬೇಗ ಬನ್ನಿ. ನಾನು ಕಾಫಿ ತಂದಿಟ್ಟರು, ಕಾಫಿನ ಕುಡಿಲಿ ಹೊರಟ್ಬಿಟ್ಟೆ. ನಾನು ಆಸ್ಪತ್ರೆಗೆ ಬಂದು ನೋಡಿದ್ರೆ ನಲ್ಲಿ ಸುರಿದಂಗೆ ಸುರಿತಾ ಇದೆ. ಲಿಟ್ರಲಿ ಪೋರಿಂಗ್, ಬ್ಲೀಡಿಂಗ್. ಡೆಲಿವರಿ ಆಗಿದೆ, ಮಗುವರು ಸುರಕ್ಷಿತ ಹೊರಗಡೆ ತೆಗೆದಿದ್ದಾರೆ. ಆದರೆ ನಾರ್ಮಲ್ ಡೆಲಿವರಿ ಆಗಿರೋದ್ರೂ ಕೂಡ
ತುಂಬ ಬ್ಲೀಡಿಂಗ್ ಆಗ್ತಾ ಇದೆ. ಡಾಕ್ಟ್ರು ಲಿಟ್ರಲಿ ಎಲ್ಲ ನಡುಗ್ತಾ ಇದ್ದಾರೆ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಕ್ರೈಸಿಸ್ ಸಿಚುವೇಶನ್. ಸೊ ನಾನು ಎಂಟ್ರಾದೆ. ಅವಾಗ ನೀವು ಸಂಜೆ 8 ಗಂಟೆಯಿಂದ ರಾತ್ರಿ 11:30ವರೆಗೆ 46 ಪೇಂಟ್ ಬ್ಲಡ್ ಕೊಟ್ಟಿದೆ. 46 ಪೇಂಟ್ಸ್ ಆಫ್ ಬ್ಲಡ್ ಕಂಟಿನ್ಯೂಸ್. ಅದು ಹಿಮ್ಸ್ ಹಾಸನಿಂದ ಅಲ್ಲಿಗೆ 1 ಕಿಲೋಮೀಟ್ರು. ಎಷ್ಟು ಅಂದರೆ ಕಂಟಿನ್ಯೂಸ್ ಬೈಕ್ಗಳು ಅಲ್ಲಿಂದ ಒಂದು 5-6 ಜನ ಅಲ್ಲಲ್ಲಿ ನಿಂತ್ಕೊಂಡು ಲೇಟ್ ಆಗುತ್ತೆ ಅಂತೇಳಿ ಚೈನ್ ಥರ ರಿಲೇ ಥರ ತಂದು ಕೊಟ್ಟರು. ಜೀವ ಉಳೀತು. ಮಗುವಿ ಈಗ 5 ವರ್ಷ, ಹೋದರೆ ನಗಾಡತ್ತೆ. ಈ ಒಂದು ಘಟನೆ ನಾನು ಯಾಕೆ ಹೇಳಿದೆ ಅಂತಂದರೆ, ನಾವು ಮನೇಲಿ 4 ಜನ 5 ಜನ ಇರ್ತೀವಿ ಅಂತ ಹೇಳಿದ್ರೆ ಚೆನ್ನಾಗಿ ಇರ್ತೀವಿ. ಜೀವನ ಅನಿಶ್ಚಿತತೆ, ಮುಂದಿನ ಕ್ಷಣ ಏನಾಗುತ್ತೆ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾಳೆಯಿಂದ ಒಂದು ಅಮೂಲ್ಯ ಜೀವ ನಮ್ಮೊಂದಿಗೆ ಶಾಶ್ವತವಾಗಿ ಇರೋದಿಲ್ಲ ಅಂತ ಅಂದಾಗ ಅದನ್ನು ಹೇಗೆ ನೋಡ್ಕೊಳ್ಳೋದು? ಒಂದು ಹೆಣ್ಮಗಳು ಇಲ್ಲ ಅಂದ್ರೆ ನಾಳೆಯಿಂದ ಮನೆಯಲ್ಲಿ ದೀಪ ಬೆಳಗೋರು ಯಾರು? ಗಂಡಸಿಲ್ಲ ಅಂತಂದರೆ ಮನೆಗೆ ದುಡಿದು ಹಾಕೋರು ಯಾರು? ಮಕ್ಕಳಿಗೆ ಯಾರು ದಿಕ್ಕು? ಶಾಲೆ, ಪುಸ್ತಕ, ಫೀಸು, ಇವನ್ನೆಲ್ಲ ಎಂಪತಿ ಅಂತ ಹೇಳ್ತೀವಿ. ಆ ದೃಷ್ಟಿಕೋನದಿಂದ ನಾವು ರಕ್ತದಾನವನ್ನು ಯಾರ್ಯಾರು ಈಗಲೂ ಕೂಡ ಒಂದಷ್ಟು ಮಿತ್ಸಿರ್ಬೋದು, ತಪ್ಪು ತಿಳುವಳಿಕೆಗಳಿರ್ಬೋದು. ಬಂಧುಗಳೇ, ರಕ್ತದಾನ ಅಂತಂದರೆ 2 ವಿಷಯ. ಒಂದು ವಿಷಯ ತಿಳ್ಕೊಳ್ಳಿ, ಒಂದು ಹರಿಯುವ ನೀರನ್ನು ನೆನೆಸ್ಕೊಳ್ಳಿ, ಇನ್ನೊಂದು ನಿಂತ ನೀರನ್ನು ನೆನೆಸ್ಕೊಳ್ಳಿ. ಹರಿಯುವ ನೀರು ಪ್ರತಿದಿನ ಪ್ರತಿಕ್ಷಣ ಅನುಕ್ಷಣ ಶುದ್ಧೀಕರಣವನ್ನಗೊಂಡು ಪರಿಶುದ್ಧವಾಗಿ ನಿರಂತರವಾಗಿ ಹರಿತಿರ್ತದೆ. ಅದಕ್ಕೆ ಯಾವ ಕಳಂಕವೂ ಇಲ್ಲ, ಪರಿಶುದ್ಧವಾಗಿರುತ್ತೆ. ಅದೇ ನಿಂತ ನೀರು, ಯಾವುದೋ ಒಂದು ಗುಂಡಿಯಲ್ಲಿ ನೀರು ನಿಂತಿದೆ ಅಂತಂದರೆ ಅದಕ್ಕೆ ಕಸ ಕಡ್ಡಿ ಬೇಕಾದ ಬೇಡದ ಎಲ್ಲ ಬಿದ್ದು ಕೊಳಚೆ ಆಗಿರುತ್ತೆ. ನಮ್ಮ ದೇಹ ಕೂಡ ನಾವು ನಿರಂತರವಾಗಿ ರಕ್ತದಾನವನ್ನು ಮಾಡುವ ಮೂಲಕ ರಕ್ತವನ್ನು ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ರಕ್ತಕಣಗಳ ಜೀವಿತಾವಧಿ, ಕೆಂಪು ರಕ್ತಕಣಗಳ ಜೀವಿತಾವಧಿ ಕೇವಲ 120 ದಿವಸ. ಆ ನಂತರ ಅದು ನಶಿಸಿ ಹೋಗುತ್ತೆ. ಹಾಗೆ ಪ್ಲೇಟ್ಲೆಟ್ ಕೇವಲ 4 ದಿವಸ. ಈ ರೀತಿ ಪ್ರತಿದಿನ ಹೊಸ ರಕ್ತಕಣಕ್ಕೆ ಹುಟ್ಟಿದ್ರೂ ಕೂಡ ಅವು ಸಾಯ್ತಾ ಇರ್ತವೆ, ಹೊಸ ಕಣ ಹುಟ್ಟಿದೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ, ನೀವೆಲ್ಲ ಕೇಳಿದಿರಿ ಕೊಲೆಸ್ಟ್ರಾಲ್ ಅಂತ ಹೇಳ್ಬಿಟ್ಟು. ಕೊಲೆಸ್ಟ್ರಾಲ್ ಯಾಕಾಗುತ್ತೆ? ನಿರಂತರವಾಗಿ ರಕ್ತ ಪರಿಶುದ್ಧವಾಗದೇ ಇದ್ದರೆ ಏನಾಗುತ್ತೆ? ಕೊಲೆಸ್ಟ್ರಾಲ್ ಆಗುತ್ತೆ. ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ. ರಕ್ತನಾಳದ ಒಳ ಗೋಡೆಗಳಿಗೆ ಎಲ್ಲ ರಕ್ತ ಹೆಪ್ಪುಕಟ್ಟುತ್ತೆ, ರಕ್ತ ಬ್ಲಾಕ್ ಆಗುತ್ತೆ. ಹಾರ್ಟಲ್ಲಿ ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಮಿದುಳಲ್ಲಿ ಬ್ಲಾಕ್ ಆದರೆ ಸ್ಟ್ರೋಕ್ ಆಗುತ್ತೆ. ಈಗ ಹೇಳಿ, ನಿರಂತರವಾಗಿ ರಕ್ತದಾನ ಮಾಡೋದ್ರಿಂದ ನಾವು ಅಥೆರೋಸ್ಕ್ಲೆರೋಸಿಸ್ ಅನ್ನು ತಪ್ಪಿಸ್ಬೋದು, ಕೊಲೆಸ್ಟ್ರಾಲ್ ಅಂಶ ತಪ್ಪಿಸ್ಬೋದು, ನಮ್ಮ ದೇಹದ ಆರೋಗ್ಯವನ್ನು ನಾವು ನಿರಂತರವಾಗಿ ಕಾಪಾಡಿಕೊಳ್ಬೋದು. ಅದಕ್ಕೋಸ್ಕರನೇ ಹೆಣ್ಣು ಮಕ್ಕಳಲ್ಲಿ ಋತುಚಕ್ರ ಇರೋದ್ರಿಂದ ಹೃದಯಾಘಾತ ಆಗುವ ಸಂಭವ ಕಡಿಮೆ. ಸೊ ಇದನ್ನು ತಿಳ್ಕೊಳ್ಳಿ. ಯುವಜನರು ನಿರಂತರವಾಗಿ ರಕ್ತದಾನವನ್ನು ಮಾಡಿ. ನಾನು ಕೊನೆಯದಾಗಿ ಬ್ಲಡ್ ಹೆಲ್ಪ್ ಲೈನ್ ತಾವು ಯಾರ್ಯಾರು ಇದ್ದೀರಾ, ನನಗೆ ಇಲ್ಲಿಂದ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರ ತಿಳಿಸ್ತೀನಿ. ಎಲ್ಲ ಒಂದು ಜೋರು ಚಪ್ಪಾಳೆಯನ್ನು ಕೊಡೋದ್ರ ಮೂಲಕ ಈ ಕಾಯಕವನ್ನು ನಿರಂತರವಾಗಿ ಮುಂದುವರಿಸಿ. ಇಲಾಖೆಯ ಒಬ್ಬ ಮುಖ್ಯಸ್ಥನಾಗಿ ನನ್ನ ಸಂಪೂರ್ಣ ಸಹಕಾರ ನಿಮಗೆ ಈ ರಕ್ತದಾನದ ವಿಷಯದಲ್ಲಿ ಖಂಡಿತ ಇರುತ್ತೆ. ತಾವು ಎಲ್ಲೇ ಕ್ಯಾಂಪನ್ನು ಅರೇಂಜ್ ಮಾಡಿದ್ರು ಕೂಡ ನಮ್ಮಲ್ಲಿರುವ 14 ಬ್ಲಡ್ ಬ್ಯಾಂಕ್ಗಳಿಗೆ ನಾನು ಒಂದು ನಿರ್ದೇಶನವನ್ನು ಕೊಟ್ಟು ನಿರಂತರವಾಗಿ ರಕ್ತವನ್ನು ನಾವು ಎಲ್ಲೆಲ್ಲಿ ಮಾಡ್ತೀರಾ ಅಲ್ಲಿ ಜನಗಳಿಗೆ ಅನುಕೂಲವಾದ ಕ್ಯಾಂಪ್ಗಳನ್ನು ತಾವು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿವಸ ಭಾಳ ಸಂತೃಪ್ತಿಯಿಂದ ಒಂದು ಪುಣ್ಯದ ಕಾರ್ಯದಲ್ಲಿ ನಾನು ಭಾಗಿಯಾಗಿದ್ದೀನಿ ಅಂತ ಹೇಳ್ತಾ ನಿಮಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಮಾತಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ನಮಸ್ಕಾರ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸುಂದರ ಹಿತನುಡಿಯನ್ನು